ಒಂದು ಸಿನಿಮಾ ನಿಮ್ಮ ಎಕ್ಸ್ಪೆಕ್ಟೇಷನ್ಗಳಿಗೆ ತಕ್ಕ ಹಾಗೆ ಬಂದು ನೀವು ಅನ್ಕೊಂಡಿರೋದಕ್ಕಿಂತ ಜಾಸ್ತಿನೇ ಚೆನ್ನಾಗಿದ್ರೆ ಅದ್ರ ಬಗ್ಗೆ ಮಾತಾಡೋದು ತುಂಬಾನೇ ಸುಲಭ. ಬಟ್ ಅದೇ ಸಿನಿಮಾ ನೀವು ಎಕ್ಸ್ಪೆಕ್ಟ್ ಮಾಡಿರೋ ವಿಷಯಕ್ಕಿಂತ ಜಾಸ್ತಿ ಬೇರೆ ಇನ್ನೇನನ್ನೋ ಆಫರ್ ಮಾಡಿದಾಗ ಅದು ಹೀಗಿದೆ ಅಂತ ಸ್ಟ್ರೈಟ್ ಅವೇ ಜಡ್ಜ್ ಮಾಡೋದು ಡೆಫಿನೆಟ್ಲಿ ಕಷ್ಟ ಆಗತ್ತೆ. ಅಂದಹಾಗೆ ಸಿನಿಮಾ ನೋಡಿ ಆದಷ್ಟು ಬೇಗ ರಿವ್ಯೂ ಹಾಕಬೇಕು ಅಂತ ನಾನು ಅನ್ಕೋತೀನಿ. ಆದ್ರೆ ಏನ್ ಮಾಡೋಣ, ಥಿಯೇಟರ್ ಇದ್ದಂಗೆ ಕಾಲೇಜಲ್ಲೂ ನಮ್ಮ ಅಟೆಂಡೆನ್ಸ್ ಮೇಂಟೈನ್ ಆಗ್ಬೇಕಲ್ವಾ, ಹಾಗಾಗಿ ವಿಡಿಯೋ ಇಷ್ಟು ಲೇಟ್ ಆಗಿ ಬರ್ತಾ ಇದೆ. ಟೋಬಿ ಇದು ರಾಜ್ ಬಿ ಶೆಟ್ಟಿ, ಸಂಯುಕ್ತ ಹೊರ್ನಾಡ್ ಹಾಗೆ ಚೈತ್ರಾ ಜೆ ಆಚಾರ್ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡು ಬಾಸಿಲ್ ಆಲ್ಚಲಕಲ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಇಲ್ಲಿನ ಕಥೆ ವಿಚಾರಕ್ಕೆ ಬಂದ್ರೆ, ಟೋಬಿ ಒಬ್ಬ ಅನಾಥ. ಚಿಕ್ಕ ವಯಸ್ಸಲ್ಲೇ ಯಾರನ್ನೋ ಕೊಲೆ ಮಾಡಿ ರಿಮ್ಯಾಂಡ್ ಹೋಮ್ ಸೇರ್ಕೊಂಡಿರ್ತಾನೆ. ಇವನಿಗೆ ಮಾತ್ ಬರಲ್ಲ, ಅದಕ್ಕೆ ಕಾರಣ ಕೂಡ ಇದೆ. ಆದ್ರೆ ಆ ಟೈಮಲ್ಲಿ ಇವನಿಗೆ ಆಸರೆ ಅಂತ ಆಗೋದು ಒಬ್ರು ಫಾದರ್. ಸೊ ಅಲ್ಲಿಂದ ಮುಂದೇನಾಯ್ತು, ಇವನು ಮುಗ್ಧನ, ಕ್ರೂರಿನ ಅಥವಾ ಇವೆರಡೂ ಸೇರಿರೋ ಪೆದ್ದನ, ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಕುರಿ ಮಾರಿಯಾಗೋದರ ಅರ್ಥ ಏನು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನ ಆಕ್ಚುಯಲ್ ಆಗಿ ಫಿಲ್ಮ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು, ಎಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬ್ರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಗಂಟೆನೂ ಬಾರಿಸ್ಬಿಡಿ, ಆಗಾಗ ಸಿಗ್ತಾ ಇರೋಣ. ಅಂಡ್ ವಿಡಿಯೋ ಇಷ್ಟ ಆದ್ರೆ ನಾನ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಒಂದು ಲೈಕ್ ಅಷ್ಟೇ. ಮಾಡ್ತೀರಾ ಅಲ್ವಾ? ಸಿನಿಮಾದಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇಲ್ಲಿರೋ ಪಾತ್ರಗಳು ಹಾಗೆ ಅವ್ರ ಸುತ್ತ ನಡೆಯುವಂತ ಕಥೆ. ಲೈಕ್ ಅದನ್ನ ಸಖತ್ ಇಂಟೆನ್ಸ್ ಆಗಿ ಬರ್ಕೊಂಡಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು. ಸ್ಪೆಷಲಿ ಟೋಬಿ ಅನ್ನೋ ಪೆದ್ದನ ಪಾತ್ರ, ಅವನ ಮಗಳಾಗಿ ಬರೋ ಜೆನ್ನಿ ಅಂಡ್ ಅವನಿಷ್ಟಪಡೋ ಹುಡುಗಿ ಸಾವಿತ್ರಿ, ಹೀಗೆ ಇನ್ನು ಮುಂತಾದವರು. ಇವ್ರದೆಲ್ಲ ಸುಮ್ನೆ ಬಂದ್ ಹೋಗೋ ಪಾತ್ರ ಅಲ್ಲ, ಸಿನಿಮಾ ಮುಗಿಯೋವರೆಗೂ ಸ್ಕ್ರೀನ್ ಮೇಲೆ ಇರ್ತಾರೆ. ಬರುವಂತ ಸಂದರ್ಭಗಳಿಗೆ ತಮ್ಮದೇ ರೀತಿ ತೂಕನ ಕೊಡ್ತಾ ಹೋಗ್ತಾರೆ. ಅಂಡ್ ಯಾವಾಗ ಒಂದು ಸ್ಟ್ರಾಂಗ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೋ ಅಲ್ಲಿ ನಿಮ್ಮನ್ನ ಸೈಲೆನ್ಸ್ಗೆ ತಳ್ಬಿಡ್ತಾರೆ. ಲೈಕ್ ಅಷ್ಟು ನ್ಯಾಚುರಲ್ ಆಗಿತ್ತು ಅವುಗಳ ಎಕ್ಸಿಕ್ಯೂಷನ್. ಇನ್ನು ಇಲ್ಲಿನ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ, ರಾಜ್ ಬಿ ಶೆಟ್ಟಿ ಅವರು ತಾವೆಂಥ ಒಳ್ಳೆ ಆಕ್ಟರ್ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ದಾರೆ. ಈ ಸಲ ಅವರಿಗೆ ಗರುಡ ಗಮನಕ್ಕಿಂತನೂ ಕಷ್ಟದ ಪಾತ್ರ ಇತ್ತು. ಪರ್ಟಿಕ್ಯುಲರ್ಲಿ ಒಬ್ಬ ಮೂಗನಾಗಿ ಪೆದ್ದನಾಗಿ ತಮ್ಮನ್ನ ತಾವು ಪರಿಚಯ ಮಾಡ್ಕೊಳ್ತಾ ಅದ್ರೊಳಗೇನೆ ಒಂದು ಮೃಗ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ಬಟ್ ನನಗೆ ಪರ್ಸನಲಿ ಹೆವಿ ಇಂಪ್ರೆಸ್ ಮಾಡಿದ್ದು ಚೈತ್ರಾ ಆಚಾರ್ ಅವರ ಪಾತ್ರ. ಬಿಕಾಸ್ ಇಡೀ ಫಿಲ್ಮ್ ಅಲ್ಲಿ ಈ ಡ್ರಾಮಾ ಅನ್ನೋದಕ್ಕೇನೆ ಸಿಕ್ಕಾಪಟ್ಟೆ ಜಾಗ ಇದೆ. ಅಂಡ್ ಆ ಎಲ್ಲಾ ಸಂದರ್ಭದಲ್ಲಿ ಅವರು ತಮ್ಮ ಕಂಪ್ಲೀಟ್ ಪೊಟೆನ್ಶಿಯಲ್ ನ ಧಾರೆ ಎರೆದಿದ್ದಾರೆ. ಟೋಬಿ ತನ್ನ ಸ್ವಂತ ಅಪ್ಪ ಅಲ್ಲ, ಆದ್ರೂ ಮಗಳ ಜಾಗದಲ್ಲಿರೋ ಜೆನ್ನಿ ಅವನನ್ನ ದಾರಿಗೆ ತರೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾಳೆ. ಅವನಿಗೋಸ್ಕರ ಎಲ್ಲಾ ತರ ಕಷ್ಟನೂ ಪಡ್ತಾಳೆ. ಹಾಗೆ ಆ ಭಾವನೆನ ನೀವು ಜೆನ್ನಿ ಕಣ್ಣಲ್ಲಿ ನೋಡ್ಬೋದು. ಎಸ್ಪೆಷಲಿ ನಿಮಗೆ ಸಿನಿಮಾದಲ್ಲಿ ಎಮೋಷನಲ್ ಬ್ರೇಕ್ ಡೌನ್ ಅಂತ ಸಿಗೋದೆ ಈ ಪಾತ್ರದಿಂದ. ಅಂಡ್ ಅದನ್ನ ಸಖತ್ತಾಗಿ ಹ್ಯಾಂಡಲ್ ಮಾಡಿದರೆ ಚೈತ್ರಾ ಅವರು. ಈವನ್ ಇಲ್ಲಿ ಸಂಯುಕ್ತ ಹೊರ್ನಾಡ್ ಅವ್ರನ್ನ ಅಪ್ರಿಶಿಯೇಟ್ ಮಾಡದೇ ಇರೋಕ್ಕಾಗಲ್ಲ. ಬಿಕಾಸ್ ಅವರಿಗೆ ಸ್ಕ್ರೀನ್ ಟೈಮ್ ಕಮ್ಮಿ ಇದ್ರು ಆ ಪಾತ್ರಕ್ಕೆ ಕಥೆಯಲ್ಲಿ ಅಷ್ಟೇ ಮಹತ್ವ ಇತ್ತು. ಹಾಗೆ ಆ ವ್ಯಾಲ್ಯೂನ ಸಂಯುಕ್ತ ಅವರು ತಮ್ಮ ಪಾತ್ರದಿಂದ ಖಂಡಿತ ಆಡ್ ಮಾಡಿದ್ದಾರೆ. ಇನ್ನ ಇದಕ್ಕೆ ಅಡಿಷನ್ ಅಂದ್ರೆ ಅದು ಇಲ್ಲಿನ ರೈಟಿಂಗ್. ಒಂದು ಸರಳವಾದ ಕಥೆ, ಅದರೊಳಗೇನೆ ಹಲವಾರು ಲೇಯರ್ಗಳು, ಇವನ್ನೆಲ್ಲ ಒಂದು ಪ್ರಾಪರ್ ವೇಯಲ್ಲಿ ತಗೊಂಡು ಹೋಗೋದು ತುಂಬಾನೇ ಕಷ್ಟದ ಕೆಲಸ. ಆದ್ರೆ ಅವುಗಳಿಗೆ ತುಂಬಾ ಒಳ್ಳೆ ರೀಸನಿಂಗ್ ಕೊಟ್ಟು ಅದಕ್ಕೆ ಅಷ್ಟೇ ಚೆನ್ನಾಗಿ ಸ್ಟ್ರಕ್ಚರ್ ಸಿಗೋ ತರ ಮಾಡಿದರೆ ರಾಜ್ ಬಿ ಶೆಟ್ಟಿ ಅವರು. ಪರ್ಟಿಕ್ಯುಲರ್ಲಿ ಕಥೆ ಓಪನ್ ಅಪ್ ಆದಾಗ ಬೇರೆ ಬೇರೆ ಪಾತ್ರಗಳು ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಹೋಗ್ತಾರೆ. ಅಂಡ್ ಆನಂತರ ಸ್ಟೋರಿ ಮುಂದೆ ಕಂಟಿನ್ಯೂ ಆದ ಹಾಗೆ ಆ ಸ್ಟೇಟ್ಮೆಂಟ್ ಗಳಿಗಿರೋ ಬೆಲೆನ ಅರ್ಥ ಮಾಡಿಸ್ತಾ ಹೋಗ್ತಾರೆ. ಲಿಟರಲಿ ಇದನ್ನೇ ಅಲ್ವಾ ಇಂಟೆಲಿಜೆಂಟ್ ರೈಟಿಂಗ್ ಅಂತ ಕರೆಯೋದು. ಎರಡನೇದಾಗಿ ಸಿನಿಮಾಗೆ ಬಿಗ್ಗೆಸ್ಟ್ ಪ್ಲಸ್ ಆಗಿದ್ದು ಸಿನಿಮಾಟೋಗ್ರಫಿ, ಎಡಿಟಿಂಗ್ ಅಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಇಂಟರ್ವಲ್ ಬ್ಲಾಕ್ ಅಂಡ್ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಬಗ್ಗೆ ಇಷ್ಟೊತ್ತಿಗೆ ಎಲ್ಲರೂ ಮಾತಾಡ್ತಾ ಇರ್ತಾರೆ, ಅದು ನಿಜ ಕೂಡ ಹೌದು. ಬಟ್ ಅದರ ಹೊರತಾಗಿ ಇಲ್ಲಿರೋ ಪ್ರತಿಯೊಂದು ವಿಜುವಲ್ಸ್, ಆ ಫ್ರೇಮಿಂಗ್ ಎಷ್ಟು ಅಥೆಂಟಿಕ್ ಆಗಿತ್ತು ಅಂದ್ರೆ ಅಲ್ಲಿ ಕೂಗಾಟ ಚೀರಾಟ ಇಲ್ದೇನೆ ನೀವು ಆರಾಮಾಗಿ ಆ ಸೀನ್ ಗಳನ್ನ ಎಂಜಾಯ್ ಮಾಡ್ತಿರ್ತೀರಾ. ಪರ್ಟಿಕ್ಯುಲರ್ಲಿ ಟೋಬಿ ಮತ್ತೆ ಸಾವಿತ್ರಿ ದೋಣಿಯಲ್ಲಿ ಹೋಗೋ ಸನ್ನಿವೇಶ, ಅಲ್ಲಿ ಬರೋ ಹಾಡು, ಅದರ ಪಿಕ್ಚರೈಸೇಷನ್ ತುಂಬಾನೇ ಸುಂದರವಾಗಿತ್ತು. ಇನ್ನು ಇಂಟರ್ವಲ್ ಸೆಗ್ಮೆಂಟ್ ಕಡೆ ಬಂದ್ರೆ ಅದೆಷ್ಟು ಕೆಲಸ ನಡೆದಿದೆ ಗುರು ಅಲ್ಲಿ. ಒಂದು ಕಡೆ ಆ ಕ್ಯಾಮ್ರಾ ಆಂಗಲ್ಗಳು, ಅದಕ್ಕೆ ಹೆವಿ ಕಟ್ ಕೊಟ್ಟು ಎಡಿಟ್ ಮಾಡಿರೋ ರೀತಿ, ಹಾಗೆ ಇಡೀ ಮೂಮೆಂಟ್ ಅನ್ನ ಎಲಿವೇಟ್ ಮಾಡೋ ಬ್ಯಾಕ್ ಗ್ರೌಂಡ್ ಸ್ಕೋರ್, ಇದೆಲ್ಲ ಸಿಕ್ಕಾಪಟ್ಟೆ ಹೊಂದ್ಕೊಂಡಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನು ಈ ವರ್ಷ ನೋಡಿರೋ ಬೆಸ್ಟ್ ಇಂಟರ್ವಲ್ ಸೀನ್ ಇದಾಗಿತ್ತು. ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಪೋರ್ಷನ್ಗೆ ಬಂದ್ರೆ ಅಫ್ಕೋರ್ಸ್ ಅಲ್ಲಿನ ಟ್ರೀಟ್ಮೆಂಟ್ ಹೀಗೆ ಇರತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂಡ್ ಆ ಸೀನ್ ಇದ್ದಿದ್ದು ಕೂಡ ಹಾಗೇನೆ. ಬಟ್ ಅದಕ್ಕೆ ಆ ತರ ಫಿನಿಶಿಂಗ್ ಕೊಡ್ತಾರೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಸ್ಪಾಯ್ಲರ್ ಆಗ್ಬೋದು, ಬಟ್ ರಾಕಿ ಗಾರ್ಡನ್ ಅನ್ನ ಹೊಡೆದು ಹಾಕೋ ಸೀನ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಷ್ಟನೋ ಗೊತ್ತಿಲ್ಲ. ಆದ್ರೆ ಇನ್ ಮುಂದೆ ಟೋಬಿ ಕ್ಲೈಮ್ಯಾಕ್ಸ್ ಸೀನ್ ಅಂತೂ ಎಲ್ರಿಗೂ ನೆನಪಿರುತ್ತೆ. ಇದರ ಹೊರತಾಗಿ ಓವರ್ ಆಲ್ ನನಗೆ ಸಿನಿಮಾದ ಸೆಕೆಂಡ್ ಹಾಫ್ ಇಷ್ಟ ಆಯ್ತು. ಹಾಗೆ ಅಲ್ಲಲ್ಲಿ ಬರೋ ಒನ್ ಲೈನರ್ಗಳು, ಹೆಸರು ಕೊಡ್ತೀನಿ ಧರ್ಮ ಕೊಡಲ್ಲ, ಸಂಬಂಧಿಕರೇ ಜೊತೆಗಿರ್ಬೇಕಾಗಿಲ್ಲ, ಜೊತೆಗಿರೋದೇ ಸಂಬಂಧ ಅಂತ ಹೇಳಿದ್ದು, ಹಾಗೆ ಇನ್ನೂ ಹಲವು ಡೈಲಾಗ್ಗಳು ಚೆನ್ನಾಗಿ ವರ್ಕ್ ಆಯ್ತು. ಇನ್ನ ಇಲ್ಲಿ ನೆಗೆಟಿವ್ಸ್ ಅಂತ ನನಗನ್ಸಿದ್ದು ಸಿನಿಮಾದ ಫಸ್ಟ್ ಹಾಫ್ ಸಿಕ್ಕಾಪಟ್ಟೆ ಸ್ಲೋ ಆಗೋಯ್ತು. ಸ್ಪೆಷಲಿ ಟೋಬಿ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ಗೆ ಹೆಚ್ಚು ಸಮಯ ತಗೊಂಡಿದ್ದು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಇನ್ಫ್ಯಾಕ್ಟ್ ಆ ಸೀಕ್ವೆನ್ಸ್ಗಳೇ ಸಖತ್ ಲ್ಯಾಗ್ ಆಗಿದ್ದಾವೆ. ಜೊತೆಗೆ ಇಲ್ಲಿ ಆಕ್ಷನ್ಸ್ ಅಂತ ಏನ್ ತಗೊಂಡಿದ್ದಾರೆ ಅದರ ಟ್ರೀಟ್ಮೆಂಟ್ ಹೆವಿ ಕಮರ್ಷಿಯಲ್ ಆಗೋಯ್ತು. ಮೊದಲೇ ಹೇಳ್ದ ಹಾಗೆ ಇಂಟರ್ವಲ್ ಅಂಡ್ ಕ್ಲೈಮ್ಯಾಕ್ಸ್ ಎಲ್ಲರನ್ನೂ ಹಿಡಿದಿಟ್ಕೊಡುತ್ತೆ. ಬಟ್ ಅದನ್ನ ಬಿಟ್ಟು ಉಳಿದಿರೋ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ನೋಡಿದಾಗ ಒಂದ್ ಕಡೆ ಕಥೆ ನ್ಯಾಚುರಲ್ ಆಗಿ ಹೋಗ್ತಿರುತ್ತೆ. ಅಂಡ್ ಅದರ ಮಧ್ಯೆನೆ ಈ ತರ ಹೆವಿ ಕಮರ್ಷಿಯಲ್ ಸೀನ್ ಗಳನ್ನ ಪ್ಲೇಸ್ ಮಾಡ್ಬಿಟ್ಟಿದ್ದಾರೆ. ಸೊ ನನಗೆ ಆ ಸಿಂಕ್ರನೈಸೇಷನ್ ಯಾವುದೇ ತರ ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಅದರಲ್ಲೂ ಬಾಸಿಲ್ ಅವರ ಡೈರೆಕ್ಷನ್ ಡೆಫಿನೆಟ್ಲಿ ಇಂಪ್ರೂವ್ ಆಗ್ಲೇಬೇಕು. ಇದರ ಹೊರತಾಗಿ ಟೋಬಿ ಕ್ಯಾರೆಕ್ಟರೈಸೇಷನ್ ಸ್ವಲ್ಪ ಗರುಡ ಗಮನದ ಶಿವ ಪಾತ್ರಕ್ಕೆ ಸಿಮಿಲರ್ ಅನ್ಸಿದ್ದು ಅಷ್ಟೊಳ್ಳೆ ಫೀಲ್ ಕೂಡ ಕೊಡ್ಲಿಲ್ಲ. ಸೊ ಅದನ್ನ ಇನ್ನೊಂಚೂರು ಡಿಫ್ರೆಂಟ್ ಆಗಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೋತೀನಿ.
ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಒಳ್ಳೆ ಪ್ರಯತ್ನ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಅಷ್ಟೇ ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ. ಮೂವಿಗೆ ತನ್ನದೇ ಆದ ನೆಗೆಟಿವ್ಸ್ ಇದೆ, ಹಾಗೆ ಸ್ಕ್ರೀನ್ ಪ್ಲೇ ಕೂಡ ಸ್ಲೋ ಅನ್ಸುತ್ತೆ. ಹಾಗಾಗಿ ನೀವು ಒಂದಷ್ಟು ತಾಳ್ಮೆ ತಗೊಂಡೆ ನೋಡ್ತೀನಿ ಅನ್ನೋದಾದ್ರೆ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ಅದರಲ್ಲೂ ಸೆಕೆಂಡ್ ಹಾಫ್ ಅಲ್ಲಂತೂ ಸಖತ್ ಎಂಜಾಯ್ ಮಾಡ್ತೀರಾ. ಅಡಿಷನಲ್ ಆಗಿ ಇಲ್ಲಿ ರಕ್ತಪಾತ ಅಂಡ್ ಭಯಂಕರ ಸೀಕ್ವೆನ್ಸ್ ಗಳಿರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು. ಸೊ ಫ್ಯಾಮಿಲಿ ಜೊತೆ ನೋಡ್ತೀರಾ ಅಂದ್ರೆ ಒಮ್ಮೆ ಯೋಚನೆ ಮಾಡ್ಕೊಂಡೇ ಹೋಗೋದು ಒಳ್ಳೇದು. ಇನ್ನ ನೀವು ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ಮಿಸ್ ಇಲ್ದಂಗೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಓದೋದಕ್ಕೆ ಹಾಗೆ ಓದಿ ರಿಪ್ಲೈ ಮಾಡೋದಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇರ್ತೀನಿ. ಸೈನಿಂಗ್ ಆಫ್, ಲಿಖಿತ್.